ಏನ್ರಿ ನಾಗರಾಜ್ ಇದು? ಕಿಡ್ನ್ಯಾಪ್ ಆಗ್ತಿರೋ ಹೆಣ್ಮಕ್ಳ ಕೇಸ್ನ ಹ್ಯಾಂಡಲ್ ಮಾಡಿ ಅಂತ ನಿಮ್ಗೆ ಹೇಳಿ ಯಾವ ಕಾಲ ಆಯಿತು? ಆದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಪಾಡಿಗೆ ನೀವಿದ್ದೀರಲ್ಲ, ಯಾಕೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಖಂಡಿತ ಇದೆ ಸರ್, ಇವಾಗಿಂದ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡ್ತೀನಿ. ಇಲ್ಲ ಬಿಡಿ, ಇದೆಲ್ಲ ನಿಮ್ಮಿಂದ ಆಗದೆ ಇರೋ ಕೆಲಸ. ಪ್ರತಿದಿನ ಕಂಪ್ಲೇಂಟ್ಸ್ ಬರ್ತಾ ಇದೆ ರೀ. ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ನಾನು ಒಬ್ಬ ಸ್ಪೆಷಲ್ ಆಫೀಸರ್ ನರಸಿಂಹ ಅವ್ರನ್ನ ಡಿಪ್ಯೂಟ್ ಮಾಡ್ತಾ ಇದ್ದೀನಿ. ಹಾಂ ಸರ್, ಸರ್ ನನ್ನ ಮಾತು ಕೇಳಿ ಸರ್. ಹಲೋ ಸರ್. ಏನು ಮಿಸ್ಟರ್ ನಾಗರಾಜ್, ಸಿಕ್ಕಿದ ಒಳ್ಳೆ ಅವಕಾಶ ಕೈ ಜಾರ್ತಾ? ರೈ, ಅದೆಲ್ಲ ನಿನ್ಗ್ಯಾಕೆ? ನಿಂದೆಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊ. ಏನಂದ್ರಿ? ಹೋಗು ಬಾನ. ನನಗೂ ನಿಮ್ಮನ್ನು ಹೋಗಲೋ ಬಾರಲೋ ಅಂತ ಕರೆಯೋಕ್ಕೆ ಬರುತ್ತೆ, ಕರೀಲಾ? ಸಾರಿ ಸರ್, ಗೊತ್ತಾಗಿಲ್ಲ. ಕೆಲಸದ ಪ್ರೆಷರಲ್ಲಿ ಹಾಗೆ ಹೇಳ್ಬಿಟ್ಟೆ. ಇಟ್ಸ್ ಓಕೆ. ಇನ್ಮೇಲೆ ಅದು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಸ್ವಲ್ಪ ಕಲ್ತ್ಕೊಳ್ಳಿ. ಸರಿ ಸರ್. ಹೈಯರ್ ಆಫೀಸರಿಂದ ಕಾಲ್ ಬರ್ತಿದೆ, ಏನೋ ಕೇಳೋಣ. ಹಲೋ ಸರ್. ಮಿಸ್ಟರ್ ನರಸಿಂಹ, ನಿಮ್ಗೊಂದು ಕೇಸ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ಸರ್, ಇಟ್ಸ್ ಮೈ ಡ್ಯೂಟಿ. ಇಷ್ಟೇ. ಡೆಫಿನೆಟ್ಲಿ ಸರ್, ಐ ಡೂ ಇಟ್. ಯಾ, ಥ್ಯಾಂಕ್ ಯು ಸರ್. ಏನು ನಾಗರಾಜ್, ನಿಮ್ಗೆ ಹೇಳಿದ ಕೆಲಸನ ಯಾಕೆ ಮಾಡಲಿಲ್ಲ ನೀವು? ನೋಡಿ, ಈಗ ನನಗೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅವಕಾಶ ಸಿಗೋದೇ ಕಷ್ಟ ರೀ, ಅಂಥದ್ರಲ್ಲಿ ಸಿಕ್ಕಿರೋ ಅವಕಾಶನೂ ಕಳ್ಕೊಂಬಿಟ್ರಲ್ಲ. ಸಾಹೇಬ್ರೆ, ನೀವು ಕೇಳಿದ ಫೈಲ್. ಥ್ಯಾಂಕ್ ಯು ಸೀನಿಯರ್. ಕೂತ್ಕೊಳ್ಳಿ. ಇರಲಿ ಸರ್. ಅರೆ ಕೂತ್ಕೊಳ್ಳಿ ಸೀನಿಯರ್, ಡಿಸ್ಕಸ್ ಮಾಡೋಣ, ಕೂತ್ಕೊಳ್ಳಿ. ಸೀನಿಯರ್ ಬನ್ನಿ ಸರ್. ಕೂತ್ಕೊಳ್ಳಿ. ಹಾಂ, ಮಿಸ್ಟರ್ ನಾಗರಾಜ್ ಸರ್. ಕಮಲಾಂಟಿ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಎಲ್ರಿಗೂ ಟೀ ತಗೊಂಡ್ಬಿಡಿ. ನಾನು ಸರ್? ಹೌದು, ಹಾಗೆಲ್ಲ ನೀವು ಎಲ್ಲರಿಂದ ಕಾಫಿ ಟೀ ತರಿಸಿದೆ ತಾನೆ? ಹೌದು ಸರ್, ಆದರೆ ಅವರೆಲ್ಲ ನನ್ನ ಕೈ ಕೆಳಗಿರೋರು. ಆದರೆ ಈಗ ನೀವು ನನ್ನ ಕೈ ಕೆಳಗೆ ಇದ್ದೀರಲ್ವಾ, ಟೀ ತರೋದ್ರಲ್ಲಿ ಏನು ತಪ್ಪಿದೆ? ಸರ್, ಇಲ್ಲಿ ಬೇರೆಯವ್ರು ಇದ್ದಾರಲ್ಲ, ಅವ್ರಿಗೆ ಹೇಳಿ ತರಿಸ್ತೀನಿ. ಹೇ, ನೋ ನೋ ನೋ. ನೋಡಿ, ಎಲ್ರಿಗೂ ಒಂದೊಂದು ಕೇಸ್ ಕೊಟ್ಟಿನಿ, ಸಾಲ್ವ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಏನು ಕೆಲಸ ಮಾಡಿದೆ ಓದ್ಲಾಡ್ಕೊಂಡಿರೋ ನೀವು ಒಬ್ಬರೇ ತಾನೆ, ಹೋಗಿ ಬನ್ನಿ. ಅಲ್ಲ ಸರ್, ಅದು ನೋ ನೋ ಮೋರ್ ಆರ್ಗ್ಯುಮೆಂಟ್ಸ್. ನನಗೆ ವಾದ ಮಾಡೋಕೊಂಡ್ರೆ ಆಗಲ್ಲ, ಇರಿಟೇಟ್ ಆಗುತ್ತೆ. ಹೋಗಿ. ಸರ್, ಆ ಮಕ್ಕಳ ಕಳ್ಳ ಸಾಗಾಣಿಕೆಯಲ್ಲಿ ಹೊರರಾಜ್ಯದವ್ರ ಪಾತ್ರ ಸಿಕ್ಕಾಪಟ್ಟೆ ಇದೆ ಸರ್. ಅಲ್ಲಿ ನೋಡಿ ಸರ್, ಅಲ್ಲಿ ಮೆನ್ಷನ್ ಮಾಡಿದೆಯಲ್ಲ ಸರ್, ಲೈನ್ 2, 3, 4. ಹಾಗಾಗಿ ಇದು ಸೀನಿಯರ್ ಯಾಕೆ ನಿಂತ್ಕೊಂಡ್ರಿ? ಓ, ಹೈಯರ್ ಆಫೀಸರ್ ಅಂತನಾ? ಅಷ್ಟೆಲ್ಲ ಸೀನಿಲ್ಲ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಾಗರಾಜ್, ಟೀನ ಇಡೋದಕ್ಕೆ ಒಂದು ರೀತಿ ನೀತಿ ಅಂತಿರುತ್ತೆ, ಅದು ಈ ರೀತಿ ಇಡೋದಲ್ಲ. ಎತ್ಕೊಳ್ಳಿ, ಅದನ್ನ ಎತ್ಕೊಳ್ರಿ, ಹೇಳ್ತೀನಿ. ಟೀ ತಂದಮೇಲೆ ಸರ್ ಟೀ ಅಂತ ಹೇಳಬೇಕು. ಏನು ಹೇಳಿ? ಶುರು ಮಾಡಿ. ಸರ್, ಟೀ. ವೆರಿ ಗುಡ್. ಜರಮ ಕೂತ್ಕೊಳ್ರಿ. ಜಯರಾಮ್ ಸರ್, ಟೀ. ಭರತ್ ಸರ್. ಟೀ. ಥ್ಯಾಂಕ್ ಯು ಸರ್. ಜಯಮ್ಮ, ಟೀ.
ಸರ್ ಒಂದೇ ಒಂದು ಮಿಕ್ಕಿದೆ, ಕಮಲಮ್ಮನ ಅಂಗಡಿಗೆ ಕೊಟ್ಬಿಟ್ಟು ಬರ್ತೀನಿ. ಅದು ನಿಮಗೆ ರೀ, ತಗೊಳ್ಳಿ. ಉಳಿದಿರೋದು ನೀವು ಒಬ್ಬರೇ ತಾನೇ? ಬೇಡ ಸರ್. ಏಕೆ? ಎಲ್ಲರ ಮುಂದೆ ಟೀ ತಂದು ಕೊಟ್ಟು ಈಗ ಹೇಗೆ ಕುಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಸರ್. ತಲೆ ಕೆಡಿಸ್ಕೊಂಬಿಡಿ, ಕುಡೀರಿ ನಾಗರಾಜ್. ಎಸ್ ಸರ್. ಟೀ ಟೀ ತುಂಬ ಮಜಾ ಇದೆ. ಅದ್ರ ಜೊತೆಗೆ ನೆಂಚ್ಕೊಳಕ್ಕೆ ಒಂದು ಬಿಸ್ಕೆಟ್ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ. ಸರ್, ಕಮಲಮ್ಮನ ಅಂಗಡಿಲಿ ಬಿಸ್ಕೆಟ್ ಎಲ್ಲ ಖಾಲಿ ಹೋಗಿದೆ. ಕಮಲಮ್ಮನ ಅಂಗಡಿಲಿ ಇಲ್ಲ ಅಂದರೆ ಏನಾಗುತ್ತೆ? ಪಕ್ಕದಲ್ಲೇ ಕಮಲಾಕರ್ ಬೇಕ್ರಿ ಇದೆಯಲ್ಲ. ಬಟ್ ಡೋಂಟ್ ವರಿ, ನಿಮ್ಮನ್ನೇನು ಕಳಿಸಲ್ಲ. ನೀವು ಮಾಡೋಕ್ಕೆ ಬೇರೆ ಕೆಲಸ ಇದೆ. ಸರಿ ನಡೀರೋಣ. ಎಲ್ಲಿಗೆ ಸರ್? ಹೈಯರ್ ಆಫೀಸರ್ ಫೋನ್ ಮಾಡಿದ ಅಷ್ಟು ಬೇಗ ಮರ್ಸ್ಬಿಟ್ರಾ? ಪುಂಡು ಪೋಖ್ರಿಗಳ ಎಡೆಮುರಿ ಕಟ್ಟೋದ್ರ ಬಗ್ಗೆ ಪ್ಲಾನ್ ಮಾಡಬೇಕು. ಸದ್ಯಕ್ಕೆ ನೀವು ನನ್ನ ಅಸಿಸ್ಟೆಂಟ್ ಆಗಿರಿ. ಬನ್ನಿ ಹೋಣ. ನಾಗರಾಜ್ ಸರ್. ಎನಿ ಪ್ರಾಬ್ಲಮ್? ಸರ್ ಅದೇ ಕಮಲಮ್ಮನ ಅಂಗಡಿಗೆ ಇದೆಲ್ಲ ಕೊಡಬೇಕಲ್ಲ ಸರ್, ಕೊಟ್ಟು ಬರ್ತೀನಿ. ಬನ್ನಿರಿ, ಅದು ನೋಡ್ಕೊಡ್ತಾನೆ. ಬೇಡವಾ? ಸರಿ ಸರ್. ಜಯರಾಮ್, ಸ್ಟೇಷನ್ ಕಡೆ ಹುಷಾರು. ಸರಿ ಸರ್. ಜಯರಮಣ, ನಿನ್ನ ಮಗ ಸೂಪರು. ತಿರುಗ್ಬೇಡ, ಚೆನ್ನಾಗಿ ಬಿಡ್ತಾ ಇದ್ದಾರೆ. ಅಣ್ಣ, ನಿಂಗೇನೂ ಆಗಲಿ ತಾನೆ? ಹುಷಾರಾಗಿದೆಯಲ್ವಾ? ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ಆಯ್ತು ಚಿಕ್ಕಪ್ಪ, ಆರಾಮಾಗಿದ್ದಾರೆ. ಚಿರು, ಕೈಲಾಗ್ದವರು ಮೈ ಪರ್ಸ್ಕೊಂಡ್ರು ಅನ್ನೋ ಹಾಗೆ ನಮ್ಮ ಮನೆ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ ಕಣೋ, ಅದಕ್ಕೆ ಹೀಗೆಲ್ಲ ನಡೀತಾ ಇದೆ. ಸದ್ಯ ನೀನು ಸೇವ್ ಮಾಡಿದಿಲ್ಲ ಅಣ್ಣನ. ಹೇಗಿದ್ಯಾ ಅರ್ಚನಾ? ಅಣ್ಣ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಗುರು, ಹೇಗಿದೆಯೋ? ನೋಡಿ ಹೇಗಿದ್ದೀನಿ. ನೀವು ಹೇಗಿದ್ದೀರಿ ಚಿಕ್ಕಮ್ಮ? ಹಾ ಗುರು, ಚೆನ್ನಾಗಿದ್ದೀನಿ. ಗುರು, ಅಲ್ಲ ಇದೇನಿದು? ನನಗೊಂದು ಸಣ್ಣ ಇನ್ಫಾರ್ಮೇಷನ್ ಇಲ್ದಿರನು ಹಾಗೆ ಬಂದ್ಬಿಟ್ಟಿದ್ದೀರಾ? ನಿನಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ. ಎಲ್ಲ ಚಿರೋದೇ ಪ್ಲ್ಯಾನು. ಓ, ಇದೆಲ್ಲ ಅಣ್ಣ ತಮ್ಮ ಸೇರ್ಕೊಂಡು ಮಾಡಿರೋ ಪ್ಲ್ಯಾನಾ? ಸೌಂದರ್ಯ, ನಿನ್ನ ಗಂಡ ಬಂದಿರೋದು ಹೇಗೆ ಅನ್ನಿಸ್ತಾ ಇದೆಯಮ್ಮ? ಹಾಂ, ಇದೇನು ಹೀಗೆ ಕೇಳ್ತಿದ್ದೀರಾ ಚಿಕ್ಕ ಮಾವ? ಖುಷಿನೇ, ನನಗೆ ಖುಷಿನೇ. ಐ ರಿಯಲಿ ಮಿಸ್ಡ್ ಯು. ಐ ಮಿಸ್ಡ್ ಯು ಟು. ಬನ್ನಿ ಒಳಗೆ ಹೋಗೋಣ.